ಅದು ಹಿಂದಿಂದ ಐಡೆಂಟಿ ಕಾರ್ಡಿಂದ ಹಿಂದಿಂದ ಕೊಡೋದಿಲ್ಲ ಕೊಟ್ಟನೆ ನೀವು ಬಗೆಹರಿಸ್ಕೊಡ್ರಿ ಏನ್ ಮಾಡ್ತೀರಿ ಕೊಡೋದಿಲ್ಲ ನೀವು ನ್ಯಾಯ ಮಾಡ್ರಿ ಕಂಪ್ಲೇಂಟ್ ಕೊಡ್ರಿ ನಾನು ನಿಮ್ ಬೆನ್ನ ಹತ್ತೀನಿ ಅವ್ರು ಕೊಡ್ತೀನಿ ಆತ ಅವ್ರು 4 ಮಂದಿ ಹಿರಿಯರ ಮುಂದೆ ಕೊಡ್ತಾರ ಈಗ ಜಮಾದಾರ ಇರ್ತಾರಲ್ಲ ಬುಡಾನಿದ್ರಂತ ಬುಡಾನಿದಾನ ಮತ್ತ ಈಗ ಅವ್ರಿಗೆ ಏನ್ ತಕಾರ ಇದು ಅಂತ ಹೇಳ್ತಾರೆ ಕೊಡ್ರಿ ಬೈ ಇಲ್ಲಿ ಬೈ 9 ಮಂದಿ ಇದಾರ ಅಪ್ಪಾಕ ಮಕ್ಕಳು 9 ಮಕ್ಕಳು ನಿನಗೆ ಗೊತ್ತಿದೈತಿ ರಾಯ ಸಾಹೇಬಾಗ 9 ಮಂದಿ ಮಕ್ಕಳು ಅದ್ರೊಳಗೆ ನಾವು ಒಬ್ಬ ಉಳ್ದನಿದ್ದೆ ಇವ್ರ ಅತ್ತಂಗಾರ ನಾ ಇಲ್ಲ ತಂದಿನೇನ चुप बे मां चुप बैठे मां तू उठी बात तो लोगों के को सर जमा तू चुप बैठ 2 मुंह मिनट चुप बैठा कि तुझे होता कहां से देखते लोगों की जमा तू चुप बैठ मोहन को क्या बोल रहा है क्या है ನಾನು ನಮ್ಮ ಈಗ ತಮ್ಮನ ಮಕ್ಕಳು ಅಣ್ಣನ ಮಕ್ಕಳು ಎಲ್ಲ ನಮ್ಮ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಅಡ್ಗಿ ಮನ್ಯಾಗ ಅದಾರ ಇಲ್ಲ ಜಾಗ ಇಲ್ಲ ಅವ್ರಿಗೆ ಒಂದಿಟ್ಟು ಏನ್ರ ಕೊಡ್ಬೇಕು ಅವು ಬಂದ ಕಾಕ ನನಗೆ ಏನ್ರ ಮಾಡೋದು ನಾ ಏನು ಮಾಡ್ಲಪ್ಪ ಇರೋ ಜಾಗ ಅಲ್ಲಿ ನನಗೆ 3 ಸಲ ಪೊಲೀಸ್ ಸ್ಟೇಷನ್ ನಿಲ್ಸಿದ್ವಿ ಏನೂ ಇಲ್ದಾನೆ ಯಾಕಪ್ಪ ಈಗ ನಾ ಕೇಳಕ್ಕೆ ಹೋದ್ರೆ ಮಣ್ಣು ಮಾಡೋ ತಕ್ಕ ಏನೂ ಮಾತಾಡಲಿಲ್ಲ ಮಣ್ಣು ಆದ್ಮೇಲೆ ಕೇಳಕ್ಕೆ ಹೋದ್ರೆ ಒಬ್ಬಕ್ಕೆ ಅಕಾಡೆಮಿ ಮಾಡ್ತಾಳೆ ಒಬ್ಬಕ್ಕೆ ಅಕಾಡೆಮಿ ಮಾಡ್ತಾಳೆ ಈಗೊಬ್ಬಕ್ಕೆ ಬಂದು ಇಲ್ಪ ನನಗೆ ಮಾಡಿ ಇದು ಮಣ್ಣು ಮಾಡಿದ್ರೆ ರೊಕ್ಕ ಕೊಡ್ತೀನಿ ತಂದು ಒಂದು ಪೈಸಾ ಕೊಡಲಿಲ್ಲ ಕೊಡ್ತೀನಿ ತಂದು 50 ರೂಪಾಯಿ ಕಟ್ಟಿಗೆ ತಂದಿರು ಜಗಳಾಡಿ ಸಾಕ್ತಾರೆ ಜಗಳಾಡ್ರೆ ಅದು ಸರ್ ಮಣ್ಣಿನ ಮ್ಯಾಗ ಕಟ್ಟ್ರೆ ಇವ್ರು ಮಾಡೋದ್ರ ರೀತಿ ಉनको मानना ಇರ್ತಾ जरा बोलना पड़ता है ठीक है तो मैं पिक्चर वहाँ रहे हूँ मुझे मेरा ढोल बाजी ನನಗೆ ನಾನು ಏನು ಮಾಡೀನಿ ಅಪ್ಪ ನಡ್ಕೊಂಡು ಅವ್ವ ನಡ್ಕೊಂಡು ನಮ್ಮ ಅಣ್ಣಗಳು ಯಾಕೆ ಮಂದಿ ಸಾಕ್ತಾರಲ್ಲ ಎಲ್ಲರೂ ಹಿಡ್ಕೊಂಡು ಮಣ್ಣು ಮಾಡ್ಕೊತೀನಿ ಅಪ್ಪ ಸಾಯಿ ತಕ್ಕ ಬಿರಾಡಬಾರ್ದು ಸುಮ್ಮನೆ ಅಪ್ಪ ಸತ್ನಾಗ ಅವ್ವ ಬಂದು ಅವ್ವ ಬಿರಾಡ್ ಅದು ಅಕ್ಕಿ ಏತ ಅಕ್ಕಿ ಹೆಸರು ಮ್ಯಾಗ ಇತ್ತು ಅಕ್ಕಿಗೆ ಏರಿದ ಮ್ಯಾಗ ನಾನು ನನ್ನ ಇಬ್ಬರು ಮಕ್ಕಳಿಗೆ ಇಟ್ಟಿರಕ್ಕೆ ವರ್ಷ ಈಗ ಅವ್ನು ನಮ್ಮ ತಮ್ಮ ಒಬ್ಬ ಸತ್ತ ಈಗ ನಂದು ಹೊಸ ಅಲ್ಲಿ ಹೇಳ್ತೈತಿ ಅದು ನಾಟಾದ್ರೂ ಹೇಳೀನಿ ನಮ್ಮ ತಂಗಿ ಕರೆದು ಹೇಳೀನಿ ತಂಗಿ ನಿಮಗೆ ಎಲ್ಲರಿಗೂ ಇದು ಕೊಡ್ತೀನಿ ಅವರು ಪಾಪ ಕರೀನು ಆ ಹುಡುಗ ಬರ್ತೈತಿ ಕಾಕ ಅಂತೇಳಿ ಅಂತೇಳಿ ಇವ್ರಂತ ಯಾರೂ ಬಂದಿಲ್ಲ ಏನು ಇವ್ರಿಗಾದ್ರೂ ಬಿಡೋದೈತೆ ಈಗ ಇನ್ನು ಮೈಬೂರ್ ಮಗ ಬದಾನಲ್ಲಿ ಅವನು ಕರ್ಸ್ಕೊತಾನೆ ಅವನು ಕೊಡ್ತೀನಿ ನಾನು ಕೊಡ್ತೀನಿ ಇಲ್ಲ ನಂಗಿಲ್ಲ ನೀ ಎಲ್ಲಿ ಮಾಲಿಂಗಪ್ಪನ ಗುಡಿ ಮೇಲೆ ಕುಡಿಸ ನನ್ನ ಇಲ್ಲ ಅನ್ನೋದು ಒಟ್ಟ ಭಾಷೆ ಇವ್ರು ಮಾತಾಡಕತ್ತಾರೆ ಹೆಂಗೆ ಗೊತ್ತಿದ್ದಾರೆ ಏ ಮಮ್ಮ ಏನೇನು ಮಾತಾಡೋದನ್ನ ಹೇಳ್ತೀನಿ ಅದನ್ನ ಇನ್ನ ಅಲ್ಲಿ ಜನ ಅಲ್ಲೇ ಐತಿ ಸುಮ್ಮನೆ ಎದ್ದು ಮಾಡ್ಕೊಂಡು ಬರ್ತಾನು ಬಾಡಿಗೆ ತೊಗೊಂಡು ಹೋಗ್ತಾನ ಯಾಕಂದ್ರೆ ಅದು ಕಟ್ಸಿನಿ ಬಾಡಿಗೆ ತೊಗೊಂಡು ಹೋಗ್ತಾನ ಇಲ್ಲ ಬಿಡ್ಡ ಬಾಂಧವ್ಯತೆ ದೂರ ಇಲ್ಲ ಬಾಂಧವ್ಯತೆ ದೂರ ಆಗೋದ್ರು ಒಬ್ರಿಗೊಬ್ರಿಗೆ ಅನುಮತಿ ಪ್ರೀತಿ ಈಗ ನಾನು ನೌಕರಿ ಇದ್ನಿಪ್ಪ ನಾ ಹೊರಗೆ ಹೋಗಿನಿ ನಾನು ಬಿಟ್ಟು ಇವ್ರು ಎಲ್ಲ ಆಸ್ತಿ ತಿನ್ನಾಕತ್ತಿರ್ತಾರ ಇವ್ರ ಮಣ್ಣು ಮಾಡ್ಬೇಕಾಗಿತ್ತು ನನ್ನ ಕರಿತೀರಿ ಪ್ರತಿಯೊಂದಕ್ಕೆ ನನಗೆ ಕರೀದು ಎಲ್ಲ ಕೊಡುತ್ತಾಗ ಕೊಡ್ತೀನಿ ಅನ್ಕೊಂಡು ಹಿಂದೆ ಮಾತಾಡೋದು ಬಿಟ್ಟು ಬಿಡೋದು ಎಷ್ಟು ಸಮಯ ನನಗೆ ಮಕ್ಕಳಿಲ್ಲ ನಾ ಭಾವ ಅದೇನೆ ಎಷ್ಟದು ಮಾಡೋದು ಸ್ವಲ್ಪ ಸಮಾಧಾನ ನೀವು ಎಷ್ಟು ಮಂದಿ ಅಂತಂದ್ರು ಡೋಗ್ರಿ ನಾನು ನೋಡ್ಲಿಲ್ಲ ಏ ಮನೆ ಈಗ ಅಲ್ಲಿ ಬಿರಿಯಾದನ್ನ ನೀವು ನೀವು ಕೊಡ್ರಿ ತರ್ತಾರ ಯಾವಾಗೂ ನೀವು ಸುಮ್ಮನೆ ಮಾತಾಡಿ ಮಾತು ಕೆಡ್ಸ್ಬೇಡ್ರಿ ಮನಸ್ಸು ಕೆಡ್ಸ್ಕೊಬೇಡ್ರಿ ಈಗ ಒಂದು ಹಂತಕ್ಕೆ ಬಂದೈತಿ ಇದು ಮೊದಲೇ ಮಾತು ಏನಂದ್ರೆ ಡೊಂಗರಿ ಕೊಡ್ತಾನೆ ತಗೊಂಡ ಇನ್ನು ಹೆಚ್ಚಿಗೆ ಯಾರು ಮಾತಾಡ್ಬೇಡ್ರಿ ಇವಾಗ ಫೈನಲ್ ಮಾತಿದೆ 10 ಮಾತಾಡಿಕಿತ್ತು ಒಂದು ಮಾತು ಏನಂದ್ರೆ
ನನ್ನ ಈ ಆಸ್ತಿಗೆ ಯಾರು ಹಕ್ಕದಾರ ಅದಾರ ಎಲ್ಲಾರು ಕೊಡ್ತಾನ ತಂದಾನ ಬರೋರ ಇನ್ ಯಾವ ಟೈಪ್ ಕೊಡ್ಬೇಕು ಹೆಂಗ್ ಕೊಡ್ಬೇಕು ಅನ್ನೋದ್ರ ಮೇಲೆ ಯಾರ ಮೇಲೆ ಇರ್ತೈತಿ ಅದ ಹೆಸರು ಇರ್ಲಿಕ್ಕೂ ನಮ್ಮ 9 ಮಂದಿ ಕೊಡ್ತಾನೆ ಕೊಡ್ತಾನಲ್ಲ ಮುಗಿದ ಇಲ್ಲಿಗೆ ಈ ವಿಷಯ ಸಮಾಪ್ತ ಮಾಡಿ ಈಗ ಮನೆಗಪ್ಪನ ಮುಂದೆ ಬಂದಾರ ಈಗ ಅವ್ರು ಒಬ್ರು ಯಾರ ಮನ್ಯಾಗ ಅದಾರ ಅಂದ್ರ ಅವ್ರ ಮುಖಾಂತರ ಏನೈತಿ ಈಗ ಅವ್ನು ಒಪ್ಕೊಂಡ ಏನ ನಾನು ನಮ್ಮಪ್ಪಗೆ ಏನು ಸಂಬಂಧಿಕರದಾರು ನಾವು ಅತ್ತಂಗ್ಯಾರ ಅಂತವ್ರಿ ಎಲ್ಲರಿಗೂ ಕರೆದು ನಾವು ಕೊಡ್ತೀನ ತಂದಾಗ ಅವ್ ಮಾರಿ ಕೊಡ್ತಾನ ಏನು ಕೊಡ್ತಾನ ಅದಕ್ಕೆ ಹಿರಿಯರದಾರ ಅದ ವಿಚಾರ ಮಾಡ್ತಾರ ಈಗ ಒಂದು ಮಾತು ಎರಡನೇದು ಮಾತು ನಾ ಡೊಂಗ್ರಿಗೆ ಏನು ಮಾತಾಡೋದತ್ತಂದ್ರ ನಿನ್ನ ಮುಂದೆ ನಿಮ್ಮ ಅಂತಂದ್ರೆ ಎಲ್ಲ ಸತ್ತೋದತ್ತಮ್ಮ ಡೊಂಗ್ರಿ ಏನ್ರಿ ಮನೆಗಪ್ಪನ ನಾ ಏನತ್ತೀನಿ ನಿನ್ನ ಮುಂದೆ ನಿಮ್ಮ ಅಂತಂದ್ರೆ ಎಲ್ಲ ಸತ್ತೋದ್ರ ಇವನ ಮುಂದೆ ಇವ ಅಂತಂದ್ರೆ ಎಲ್ಲ ಸತ್ತೋದ್ರ ಇವ್ರದೊಳಗೆ ನಿಮ್ಮ ಅಂತಂದ್ರೆ ಅತ್ತಂಗ್ಯಾರ ಒಂದಿಷ್ಟು ಮಂದಿ ಅದಾರ ನಿಮ್ಮ ಒಯ್ನಿಗಳು ಅದಾರು ಒಯ್ನಿ ಮಕ್ಕಳು ಅದಾರ ಈಗ ಅಂತಂದ್ರೆ ₹10 ಹಿರಿಯ ಅನ್ನ ಮನಿ ಅಪ್ಪನ ಸಮಾನತ್ ಇದು ನಿಂದ ಕರ್ತವ್ಯನ ಅವ್ರು ಏನು 1000 ಮಾತಾಡೋ ಅವ್ರ ಮಾತು ಕೇಳಕ್ಕೆ ಹೋಗ್ಬೇಡಿ ಒಂದು ಈಗ ನಿಮ್ಮ ಅನ್ನ ನಿಮ್ಮ ತಮ್ಮ ಆರಾಮಿಲ್ದಾಗ ಬಿದ್ದಾಗ ಬಂದು ದವಾಖಾನೆಗೆ ತೋರಿಸಿದ್ದು ಅದು ನಿನ್ನ ಕರ್ತವ್ಯನ ಅದು ಅವ್ನು ನಿನ್ನ ಕರೆದು ಮಣ್ಣು ಮಾಡ್ಯಾರಂದ್ರೆ ಅದು ನಿನ್ನ ಕರ್ತವ್ಯನ ಇದು ನೀನು ಅವ್ರ ಅಪ್ಪ ತಿಳ್ಕೊ ಮಾಡ್ಬೇಕೀಗ ನಿಮ್ಮ ತಮ್ಮ ತಿಳಿಬಾರ್ನೆ ಇದು ನಿನ್ನ ಕರ್ತವ್ಯ ಕೇಳಿಲ್ಲ ತನ ಇದ್ರ ಜೊತೆಲೇನ ದೇವ್ರು ನೀ ಇದೇನು ಒಳ್ಳೇದು ಕೆಲಸ ಮಾಡಿತ್ಲ ನಿನಗೇನಾರು ದೇವ್ರು ಉಪವಾಸ ಕಡಿಯೋನ ದೇವ್ರು ನಿನಗೂ ನೌಕರಿ ಕೊಟ್ಟಾನ ನೀನು ಇಬ್ಬರು ಮಕ್ಕಳಿಗೆ ನೌಕರಿ ಕೊಟ್ಟಾನ ಯಾರು ಪುಣ್ಯ ತಟ್ಟೈತೋ ನಿನಗೆ ಗೊತ್ತಿಲ್ಲ ಅದು ಹಿರಿಯರ ಆಶೀರ್ವಾದ ಇವ್ರನ್ನೆಲ್ಲ ಹೆಂಗೆ ನೋಡ್ಕೊತ ಬಂದಿಲ್ಲ ಈಗೇನು ಇವ್ರು ಎಲ್ಲರೂ ಕೊಡ್ತೀನಿ ಅಂತ ಏನು ಹಿರಿಯರ ಮಾತು ಕೊಟ್ಟು ಯಾವ ಥರ ಕೊಡಬೇಕು ಬಿಡ್ಬೇಕು ಹಿರಿಯರು ಇನ್ನೊಮ್ಮೆ ಇದನ್ನು ಕೂಡಿ ಅದಕ್ಕೆ ಏನೋ ರಾಜಿ ಮಾಡಿ ಕೊಟ್ಟ ನಿಶ್ಚಿಂತಾಗಿ ಸಾಯಿ ಹೊತ್ನಾಗ ಇವ್ರ ಪಾಪ ಮರಗ ಯಾರಿಗೂ ಕಟ್ಕೋಬೇಕು ಹೌದು ಅನ್ಸ್ಕೊಂಡು ಹೋಗ್ಬೋದು ಇದ್ರೊಳಗೆ ನನಗಿಂತ ಹೆಚ್ಚು ನಿನಗೆ ಮಾತಾಡ್ತಾನ ಈ ಕಾಗದ ಪತ್ರ ಮಾಡುವಾಗ್ರಿ ನನಗಿಂತ ಹೆಚ್ಚು ಅವಾಗ ಅನುಭವ ಐತಿ ಮತ್ತು ಅವಾಗ ಎಲ್ಲ ಸಾಹೇಬ್ಗಳು ಬರ್ತದ ಈ ಏನೈತಿ ಬಿಟ್ಟ ಒಂದೇ ಕೆಲಸ ಇದೆ ಈ ಅಟ್ಟು ಕೂಡ ಹಿಂಗೆ ಕೂಡ್ಬೇಕಷ್ಟ ಉತ್ತಾರ ತಗೊಂಡ್ಬರ್ಬೇಕು ಉತ್ತಾರ ತಗೊಂಡ್ಬಂದ ಕೇಸಿಂದ ಇವರು ಜಾಗದೊಂದು ನಕಾಶಿ ಬೇಕಾಗ್ತದೆ ಇದು ಇರುವುದು ಒಂದು ಆಸ್ತಿ ಆದ ಜಾಗ ಎಷ್ಟು ಅಗಲ ಎಷ್ಟು ಉದ್ದ ಐತಿ ಮೊದಲು ನೋಡ್ಬೇಕು ಒಂದು ಎರಡನೇದು ಏನೈತಿ ಅಂದ್ರೆ ದೊಡ್ಡವ ನಡಿಗೆ ಆಸ್ತಿ ಬೇಡ್ತಾನ ಹೋಗಾಕಿದ್ದಾರ ಅವ್ರಿಗೆ ಫೋನ್ ಮಾಡ್ಬೇಕು ಯಾವ ದಿವಸ ಬರ್ತಾರಲ್ಲ ನಾವು ಅಟ್ರೋ ಕಾಗದ ತಯಾರು ಮಾಡ್ಬೇಕು ಬಾಂಡ್ ಎಲ್ಲಾನು ತಯಾರು ನಾವು ಸಾಹೇಬ್ ಮಾಡ್ತಾನು ಸಮಕ್ಷಮ ಕರೆದು ಕೇಳ್ತಾನ ನಿನಗೆ ಬೇಡ ಅದ್ರ ಸಹಿ ಮಾಡತಾನ ಸಹಿ ಮಾಡಿಸ್ಕೊಂಡು ಹೋಗ್ತಾನ ಒಬ್ಬ ಮುಗಿದಿದ್ರು ಇನ್ನೊಬ್ರ ಯಾರ್ದು ಅಂದ್ರಲ್ಲ ಅಂದ್ರ ಎರಡು ಪಾಲ್ಸ್ಕೊಳಕತ್ತಾನು ಕೇನ ಇಲ್ಲ ಇಲ್ಲಿ ಏನಾಗೈತಿ ಮನಗಪ್ಪನ ಈ ಪಾಲದ ಬಗ್ಗೆ ಮಾತಾಡಕತ್ತಲ್ಲ ಈಗ ಎರಡು ಪಾಲ ಯಾಸಿನ್ ಪಾಲ್ ಇಲ್ಲ ಇವನ ಇಲ್ರಿ ಜಾಬರ್ ನಾ ಹೇಳ್ತೇನ್ರಿ ಸರಳ ಹಾದಿ ಹೇಳ್ತೀನಿ ನಿಮಗೆ ಇದಕ್ಕೆ ಸರಳ ಹಾದಿ ಈಗ ದೊಡ್ಡ ಮಲ್ಯ ತಾನಿಲ್ಲ ಹೋಗ್ಲಿ ಈಗ ಯಾಸಿನ ಹಾದ ಹೋಗ್ಲಿ ಉಳ್ದವ್ರು ಬರ್ಬೇಕಲ್ಲ ಈಗ ಆಸಿ ಒಳಗೆ ಹೌದಲ್ರಿ ಈಗ ಉತ್ತಾರದಾಗ ಇರೋರು ಇಬ್ಬರು ಅದಾರ ಯಾಸಿನ ಇವು ಒಂದ್ಬಿಟ್ಟ ಅದಾನ್ರಿ ಈಗ ಇಷ್ಟ ಈ ದೀರ್ಘಕ್ಕೆ ಗದ್ಲಕ್ಕೆ ಬೀಳದ್ಬೇಡ್ರಿ ಇವ್ರ ಮಾಲಕ್ರ ಸತ್ತಾನಿಗ ಅವನದೊಂದು ವಾರಸತ್ ಇವನು ಅವ ಸತ್ತಾನಿಗ ಇವನ ಉಳಿಸ್ಬಿಡು ನಾವು ಈಗ ಅದನ್ನ ಮಾರೇ ರೊಕ್ಕ ಕೊಡೋದು ಆಗೈತಿ ಇವನು ಮಾಲಕ್ ಮಾಡೋಣ್ರಿ ಇವ್ರೆಲ್ಲರೂ ಅವ್ನ ಗೋವಾದವನು ತರ್ಸುನು ಆ ಮೈಬೂನ್ ಮಕ್ಕಳನ್ನು ತರ್ಸುನು ಇವ್ರೆಲ್ಲರಿಗೂ ಸಹಿ ಮಾಡಿಸಿ ಖರೀದಿ ಕೊಟ್ಬಿಡು ಖರೀದಿ ಕೊಟ್ಟು ಮಾರೋನು ಇವನ್ ಕೈ ರೊಕ್ಕ ಹಿರಿಯರು ನಿಮ್ ಕೈ ಕೊಡ್ತಾನ ಯಾರ್ಯಾರು ಜಾಸ್ತಿ ನೀವು ಹಂಚ್ಬಿಡ್ರಿ ಶಾರ್ಟ್ಕಟ್ ಹಾಕಿ ಇದು ನೋಡ್ರಿ ಬಂಗಾರ ಅಂತ ಕೆಲಸ ಇದೆ ಯಾಕಂದ್ರೆ ಇದು ವಾರಸ ಇದನ್ನ ಎಲ್ಲ ಬಾಳ ಹೊಲಿಸೈತ್ರಿ ಅದ ಆಮೇಲೆ ಇವ್ರ ಮನಸ್ಸು ಸರಳ ಉಳಿಲಿಲ್ಲ ಅಂದ್ರ ವಾರಸ ಮಾಡಿರಪ್ಪ ಇವ್ರನ್ನ ಸೇರಿಸಿ ರೂಪಾಯಿ ಅದು ಇದಕ್ಕಿದ್ ಕೆಟ್ಟ ಐತ್ರಿ ಸುಮ್ ಸರಳ ಐತಿ ಹಿಂಗ ದಾಸ್ಬಿಡ ನೀವು ಮಾರುದಾರಿ ಚಲೋ ಮಾರುದಾರಿ ಇದು ಒಂದವೇ ಮೇಲೆ ಹೋಗುದ್ರಿ ಈಗ ಅನಾರ ಅನಾರ 9 ಪಾಲ್ ಹತ್ತು ತಿಳ್ಕೊರಿ 1-2 ಪಾಲ್ ಸುಳ್ಳೋದು 7 ಪಾಲ್ದಾಗ 5-5 ಫೂಟ್ ಜಾಗ ಇವ್ರು 8 ಮಂದಿ ಹಂಚ್ಕೊಳ್ಳೋರ್ದಾಗ ಏನ್ ಮಾಡೋರ್ದಾರ ಪಟ್ಟಿ ಅಂಗಡಿ ಇರೋರ್ದಾರ ಒಳಗೆ ನೋಡ್ಬೇಕಾದ್ರೆ ಅದೇ ಉತ್ತಾರ ಐತೇನ್ರಿ 60-15 ಎಟ್ರಿ ಇರ್ಲಿ ಅಷ್ಟು ಇದಾಗಿಲ್ಲಪ್ಪ ಒಟ್ಟು 16 ಐತೆ 16 ಐತೆ ಈಗ ನೋಡ್ರಿ 16 ಐತೆ ಗಂಡೋಳಿ ಯಾರ್ದು ಎಟ್ಟ ಐತಿ ಇವ್ರದ್ದು ಅಟ್ಟ ಐತಿ ಕಡಿಮೆ ಐತಿ ಇಲ್ಲ ಉದ್ದು ಕಡಿಮೆ ಐತಿ ಅಡಾಗಲ ಉದ್ದಕ್ಕೆ ಇವ್ರದ್ದು ಹೆಚ್ಚೈತಿ ಅಡಾಗ ಹೆಚ್ಚೈತಿ 18 ಇರ್ಬೇಕು 20 ಏನಿಲ್ಲ
18 ಇರ್ಬೇಕ, ಇರ್ಬೇಕು 60 ಫೂಟ್ 60 ಇರ್ಬೇಕ. ಈಗ ಸದ್ಯದ ಪ್ರಕಾರ ಹಾವೇದಾಗ ಇನ್ನೂ 10 ಫೂಟ್ ಜಾಗ ಹೋಗಾಕ ಹೋಗಿತ್ತಾರಲ್ಲ ಈಗ ಇನ್ನೂ ಇನ್ನೂ ಮತ್ತೆ ಹೋಗೋದೈತಿ. ಈಗ ಯಾರು ತಗೊಳೋರ ಅನ್ನೋರು ಇದನ್ನ ವಿಚಾರ ಮಾಡೋರ, ಹೌದು ವಿಚಾರ ಮಾಡಿ ಯಾರು ತಗೊಳೋರು ವಿಚಾರ ಮಾಡೋರ. ಏನ್ ಹೋಗುದು ಬಿಡುದು ಮುಂದಿನ ಮಾತು. ನಾವು ಕೊಡೋ ಅವೇ ಹೊರಗೆ ಹೋಗ್ತಂದ್ರೆ ಇಟ್ಟ ಉಳಿದೈತಿ, ಇಲ್ಲೇ ಬತ್ತಂದ್ರೆ ಹೋಗ್ತೈತಿ. ಈಗ ಏನ್ ಮಾಡ್ರ ಅನ್ನೋದು ಕಿಮ್ಮತ್ ಮಾಡೋಣ್ರಿ. ಅವ್ರ ಗಿರಾಕ್ ಬರತ್ತ ಈಗ ನಾವು ನಾಳೆ ಉತ್ತಾರ ತರ್ಸೋಣ್ರಿ, ಸೋಮವಾರ ಉತ್ತಾರ ಸೀಟ ನಕಾಶೆ ತರ್ಸೋಣ್ರಿ. ಎಷ್ಟು ಸ್ಕ್ವೇರ್ ಫುಟ್ ಜಾಗ ಆಕೈತಿ ನೋಡು. ಈಗಿನ ವ್ಯಾಲ್ಯೂಯೇಷನ್ ಪ್ರಕಾರ ಒಂದು ನಿಮ್ಮ ಮತ್ತೆ ಉಳಿಲಿ ಅದ. ಇವ್ರಿಗೆ ಇನ್ನೊಂದು ಪುಸ್ತಕ ಹೇಳೋಣ, ಎಲ್ಲಾರ್ದು ಒಂದು ಒಪ್ಪಿಗೆ ಪತ್ರ ಬರ್ಸ್ಕೊಳ್ಳೋಣ ಒಮ್ಮೆ. ಯಾಕೆ ಇದು ನಾವು ಚಿಮ್ಮಡದಲ್ಲಿ ಜಮಾದಾರ ಹೇಳಿದ್ವಿ, ಫಾರೂಕ್ನ ಕರ್ಸೋಣ್ರಿ. ಮೈನು ಮಗ ಅದ ಯಾಸಿನ ಫಾರೂಕ್ ಹೇಳಿ ಈಗ ನಾವು ಇದನ್ನ ಮಾತಂದಾರ ಅವ್ರ. ಇದು ಗದ್ದ ಬಾಳ ಮಂದಿ ಆಕೈತಿ, ಗದ್ದೆ ಹರ್ಸೋದು ಬೇಡ, ಕೊಡು ಅದನ್ನ ಇಕ್ರಿ ಮಾಡೋದು ಅವ್ರವ್ರಿಗೆ. ಈಗ ಮೊದಲು ನಿಮ್ಮ ತಲೆಗೆ ಇನ್ನೊಂದು ಮಾತಿರ್ಲಿ, ಈಗ ಎಲ್ಲರೂ ಇಲ್ಲಿ ಆಗೈತಿ. ಈಗ ಇದೊಂದು ಎಲ್ಲರಿಗೂ ಮಾರಿ ಹಂಚ್ಕೊಳಕ್ಕೆ ಫಿಕ್ಸ್ ಆಗೈತಿಲ್ಲ, ಇದು ಒಪ್ಪಿಗೆ ಐತಿಲ್ಲ. ಈಗ ಹಿರಿಯ ಮನೆಗಪ್ಪನ ಕೈಯಾಗ ಮಾತಿರ್ಲಿ, ನೀವು ಎಲ್ಲಾರ ಹೊಡೆದ್ರಿ ಅಂದ್ರೆ ನಿಮ್ಮ ಮಾತು ಬಾಯಿಗೂ ಇದಕ್ಕೆ ಯಾರು ಒಬ್ರು ಬೇರೆ ಉದ್ದೇಶ ಬಂದು ನಿಮ್ಮೊಳಗೆ ಹಚ್ಚಿ ಮತ್ತೆ ಇರ್ಬೋದು ಹೋಗ್ಬೇಡ್ರಿ. ಯಾರ ಕೈ ಮಾತು ಕೊಟ್ಟರು ಮುಗಿಸ್ತಾರೆ ಇಟ್ಟು ಹೇಳ್ಬೇಡ್ರಿ. ಫಾರೂಕ್ ಬರಲಿ ಯಾಸಿನ್ ಬರಲಿ ಹೇಳ್ಬೇಡ್ರಿ. ಇಲ್ಲ ಮಾನಿಗಪ್ಪ ನಾವು ಕೂಡಿ ಚರ್ಚೆ ಮಾಡಿದ್ದೈತಿ, ಎಲ್ಲರೂ ಕೂಡ ಒಮ್ಮತದಿಂದ ಮಾರಿ ರೊಕ್ಕ ಹಂಚ್ಕೊಳ್ದು ಮಾಡಿದೈತಿ ಅದು ಅಂದ್ಬಿಡ್ದು. ಅವ್ರು ಮುಂದೆ ಕುಡಿಸಿ ಏನ್ಬಿಡ್ದು, ಒಂದು ದಿವಸ ಇನ್ನೊಂದು ದಿವಸ ಇಡೋಣ್ರಿ, ಉತ್ತಾರ ನಕಾಶೆ ತರೋಣ್ರಿ. ಉತ್ತಾರ ನಕಾಶೆ ತರೋಣ್ರಿ, ಎಲ್ಲರೂ ಆಧಾರ್ ಕಾರ್ಡ್ ತರ್ಸೋಣ್ರಿ. ತರಿಸಿ ಆ ಹುಡುಗನ ಮರಣ ತರ ತಗೋರಿ, ಒಂದು ಒಪ್ಪಿಗೆ ಪತ್ರ ಬರ್ಸೋ ಎಲ್ಲಾರು. ಈಗ ಮರಣ ತರ ನಿಮ್ಮ ಪತ್ರನ ಆಯ್ತು ಏನು ಕೊಡವಲ್ರಿ, ಈಗ ಕೊಡ್ತಾರೆ प्रॉब्लम क्या है रेशमा है ना यासीन को जितने से व्यवस्था कर उसके खाना करने के इसके बारे में उन्हें नहीं दे रहे नहीं सब करना तो हमें क्यों करना वो देते तो ना नहीं वैसा नहीं करना पहले से हमारा बांटा जाता तो ಈಗ ಬಿಡ್ರಿ ಆ ಮಾತು ಮಾತಾಡ್ಬೇಡ್ರಿ ಮಾತಾಡತ್ತಾರಲ್ಲ ಅವ್ರಿಗೆ ಹ್ಯಾಂಗ್ ಮಾಡ್ತಿದ್ದಿ ಹಂಗ್ ಮಾಡ್ಕೊಲಿ ಬೇಡಿ ಅದೇನು ಆಯ್ತಾ ಆಯ್ತಾ ಹೋಗ್ಬಿಡ್ರಿ ಏ ಹೀರೋ ಅಕ್ಕಿ ಪಕ್ಕಿ ಅನ್ಬಾರ್ದು. ನಿಮ್ಮ ಮತ್ತೆ ಹೌದಲ್ಲ ನಿಮ್ಮ ಮತ್ತೆ ಹೌದಲ್ಲ ನಿಮ್ಮ ಮತ್ತೆ ಅಲ್ಲಿ ಒಬ್ಬ ಅತ್ತೆ ಹೌದ ಅತ್ತೆ ಸರಿಯಾಗಿ ಇರ್ಬೇಕು, ಅತ್ತೆ ಹಂಗಿರ್ಬೇಕಲ್ಲ ಹಂಗಿರ್ಬೇಕು. ಇಲ್ಲ ಮಾತಾಡ್ಬಾರ್ದಂಗ ಸಣ್ಣ ಬಾಯಿ ಅವ್ರು ಮಾತಾಡಿ ಸರಿಯೇನ ದೊಡ್ಡ ನಿಮ್ಮ ಹೊರಗೆ ಅದಾಳ ಅವ್ರು. ಇಲ್ಲ ಅವ್ರು ಮಾತಾಡಿ ಸರಿ ಈ ಮಾತಾಡಕ್ಕೆ ಇರ್ಲಿ ಅದ ಮಕ್ಳು ಮಾತಾಡ್ತದ ಹಂಗ್ರೆ ಯಾರು ಗೀರು ಏನು ಕೇಳ್ಬಾರ್ದು. ಹಿರಿಯರಾಗಿ ಬಂದು ಹಿರಿಯರಾಗೆ ಇರ್ಬೇಕು. ನಿನ್ನೆ ಯಾರು ಕಳ್ಸಿದ್ರು ಅದನ್ನೆಲ್ಲ ಕೇಳ್ಬಾರ್ದು. ಏನು ಯಾರು ಕಳ್ಸಿ ಏನ್ ಕಳ್ಸಿ ಅವು ಅದಾಳಕ್ಕೆ ಅವು ಅದಾಳ ಏನ್ ಕಾಂತ ಕನಿ ಹಂಗ ಕಾಂತ ನಿಮ್ಗೆ ಮತ್ತೆ ಯಾರು ನಾ ಏನಾಗ್ಬೇಕ ಮತ್ ನಾ ಏನಾಗ್ಬೇಕ ಸುಮ್ ಕೊಡ್ರೋನೇನ ಹುಚ್ಚಿಟ್ಟು ಮಾತಾಡ್ತೀರಿ ಈಗ ಏನ್ ಇಟ್ಟು ಬಂದ್ ಕುಡಿಯೋದಿಲ್ಲ ಇಂಟಪ್ಪ ಏನಾದ್ರು ಏನು ಹೊರಗಿನವ್ರು ಇದ್ರೊಳಗೆ ಎಂಟರ್ಫಿಯರ್ ಈಗ ನಾ ಒಂದು ಮಾತಾಡ್ತೀನಿ ಕೇಳಿ ನಾನು ಮಾತು ಕೇಳ್ತಿರ್ಲ ಇಲ್ಲಿ ಕೇಳಿ ಈ ಓನ್ಯಾಗ ಇಲ್ಲಿ ನೋಡಿ ಈ ಓನ್ಯಾಗ ಇಲ್ಲೇ ನಿಮ್ಮ ಮನೆತನ ಆಗ್ಲಿ ಚಿಕ್ಕದ ಗಂಡೋಳರ ಮನೆತನ ಆಗ್ಲಿ ಈ ಸುತ್ತ ಏರಿಯಾಗ ಮನೆಗಪ್ಪನ ಬಿಟ್ಟು ಯಾರು ಏನು ಮಾಡಂಗಿಲ್ಲ. ಸ್ವಲ್ಪ ತಲೆಯಾಗಿರಿ ನಿಮ್ಗೆ. ಈ ಯಾವುದೋ ನಮ್ಮ ಜಾತಿ ಬೇರೆ ಇರ್ಬೋದು, ಎಲ್ಲ ಅಂತ ಬಗ್ಗೆ ಹೆಚ್ಚದಾರಿ ಇಲ್ಲ. ಈಗ ಮಾನಿಗಪ್ಪ ಎಲ್ಲ ಸಮಾಜದವ್ರ ಜೋಡಿ ಚಲೋ ಕಾಂಟ್ಯಾಕ್ಟ್ ಐತಿ, ಯಾರಿಗೂ ಅವ್ನು ಸುಮಾರು ಮಾಡಿಲ್ಲ, ಯಾರಿಗೂ ಸುಮಾರು ಮಾಡ್ಬೇಕು ಭಾವನ ಅವನಿಲ್ಲ. ನಿಮಗೂ ಸುಮಾರು ಮಾಡಿರೋ ಅವ್ನು ಲಾಭಿಲ್ಲ, ಇವ್ರು ಸುಮಾರು ಮಾಡಿರೋ ಲಾಭಿಲ್ಲ. ಯಾರಿಗ್ಯಾರು ಮನಸ್ಸು ಗದ್ದಲ ಮಾಡ್ಕೋಬೇಡ್ರಿ. ಒಂದು ಮಾತು ನಿಮ್ಮಪ್ಪ ನೀನು ಕೂಡ ಒಂದೇ ಉದ್ದೇಶ ಐತಿ, ಈ ಆಸ್ತಿ ಎಲ್ಲರಿಗೂ ಕೊಡ್ಬೇಕಂತ ನೀವು ಮನಸ್ಸು ಮಾಡಿರಿ. ಆ ದೃಷ್ಟಿಯೊಳಗೆ ನೀವು ಇರಿ. ಈಗ ಮನೆಗಪ್ಪನದಾರ ನಾವು ಇರೋದು ಎಲ್ಲರೂ ಕೂಡಿಸಿ ಇನ್ನೊಮ್ಮೆ ಕೂಡುನು
ಆ ಹೆಣ್ಮಗಳು ನಾವು ಹೇಳ್ಕೊತೀವಿ ಆಗೇನೋ ಸಂಗಟಕ್ಕೆ ಹೋದ್ರಾಡಿ ಹೋಗ್ವಾಳಕ್ಕೆ ನಾವು ಕರೆಸ್ತೀವಿ. ಈಗ ನಿನ್ನ ಮರಣ ತರಬೇಕಲ್ಲ ನಾವು ಇಸ್ದು ಕೊಡ್ತೀವಿ ಡೋಂಗ್ರಿ ಮಾನಿಗಪ್ಪನ ಅಂತ ಇರ್ತೈತೆ ಮರಣ ತರ ದಾಖಲೆ ಮಾಡ್ರು ಅದನ್ನೆಲ್ಲ ಕೊಡು ಇನ್ನೊಮ್ಮೆ ಎಲ್ಲರೂ ಕೂಡಿಸಿ ಒಪ್ಪಿಗೆ ಪತ್ರ ಬರ್ಸೋಣ ಮಾನಿಗಪ್ಪನ ಆಧಾರ್ ಕಾರ್ಡ್ ಒಂದು ಇಲ್ಲ ನಾಳೆ ತಗೊಂಡು ಏನ್ ಮಾಡೋಣ ಮಾಡ್ಕೊಂಡು ಬಿಡ್ರಿ ನಾನು ಸೈ ಮಾಡ್ತೀನಿ ಬಂದೆ ಮಾತಾಡಕ್ ದಾರಿ ಇಡಾಕ್ತೀರಿ ನೀವು ನಾ ಹೇಳಕ್ಕೆ कौन करे अभी करे नहीं मैं करे वाला वो मार के बैठो ये नहीं करे वाला कौन बोल रही क्या ಏನ್ ಬೇಕು ನಿಮಗೆ मेरे से आता इधर छोड़ो ये देखो मैं हमारे भाई के पीछे सीधा ला कोने नहीं दिया तो क्या तो मैं खड़ो तू तुम्हें एक वैसे रहता जवाबदारी ले कहीं भान मुझे जवाबदारी मैं ले रहा हूं लेको गए थे उसे तुम्हें आधार कार्ड लोटा का ये नींद का नहीं जाता ना मन ನನ್ನ ಮಾತು ಕಿಮ್ಮತ್ ಐತಿ ನಾನು ಯಾವಾಗ ಬರ್ದೋಗಿದ್ದು ನಮ್ಮ ಅಪ್ಪ ಅವಾಗ ಮಾಡ್ಕೊಂಡು ತಿಂತೀನಿ ಅಂದ್ರೆ ಮತ್ತೇನ್ ಮಾಡ್ತಿದ್ರಿ ಇದು ತನ ಉಳಿಸ್ಕೊಂಡ್ ನಿನಗತ್ತ ನಾವು ಉಳಿಸ್ಕೊಂಡು ಬಿರಾಡ ತುಂಬಕಂದು ಯಾನು 20 ವರ್ಷದಲ್ಲಿ ತುಂಬಬೇಕು ಚರ್ಚೆ ಮಾಡಾಕ್ತೀರಿ ಮೂರೇ ಮಾತಿಗೆ पानी पिए तो पानी का बिल नहीं भरे ಇನ್ನು ಚಲೋ ಮಾಡ್ತಾನ ಮುಂದೆ ಚಲೋ ದೇವ್ರ ಚಲೋನ ಮಾಡೋಣ नहीं माँ तू देखते छे मैं कहता था तुम्हारे भान की शादी करता था इतना अच्छा मैं तो छोड़ देख लेता हूँ मैं तो छोड़ रहा हूँ उसे मैं छोड़ेगा क्या उसे पूरा ಕೊಡ್ತಾನಿಲ್ಲ ಅಂದ್ರೆ ಇವ್ರು ಕೊಡ್ತಾನ ಕಿಮ್ಮತ್ ಕೊಡ್ಬೇಕಿದ್ರು ಬರೋದಲ್ಲ ಇಟ್ಟು ಮಾಡಿ ನಾ ಏನ್ ಮಾಡೇನಿ ಏನ್ ಮಾಡಿ ನನ್ನ ಒಳಗ बोलंदरे बा बात सही है नहीं सुन क्या बोले बोले की उसके हाथ से पैसा खर्चा करी तेरे चाचा को चाचा करे से गया हुआ उनो करिए ನೋಡ್ರಿ ಆದರ್ದ ಖರ್ಚ ನೀವು ಹೇಳ್ಕೊತೇನೆ ಆದರ್ದ ಖರ್ಚ ಎಲ್ಲಾರು ಏನ್ ಹೇಳ್ತಾರ ನಾನು ಅಂತಾವ ಮಾಡೇನಿ ಒಂದ್ ಸಣ್ಣ ಸಮಾನ ಅವ್ರ ಕಣ್ಣು ಕಾಣು ಅಂತ ಏನ್ ಮಾಡ್ಯಾರ ನನಗೆ ಹೇಳ ಕೊಡ್ಲಿಲ್ಲ ಅಂದ್ರೆ ಅವಾಗ ಹೇಳ ಮನಿ ದಾಟ ಹೋಗುದು ತಮ್ಮ ಇಲ್ಲಿ ತಡ್ಕೊಲ್ ಹೇಳ್ತಾನೆ ಸ್ವಲ್ಪ ಮಾತಾಡ್ಬೇಡ ಗಪ್ಪ ಈಗ ಮನೆಗಪ್ಪ ಆರಾಮೇಲೆ ಗಪ್ ಕೊಡ್ ನಿಮಗೆ ಉತ್ತರಗತ್ ಮಾಡಬೇಡ್ರಿ ಇದು ಮನುಷ್ಯನ್ ಅವಾಗ ಆರಾಮೇಲೆ ಮೊದಲ ಇಲ್ಲ ನಾವು ಒಬ್ಬನ ಚಿತ್ತನ ಸುಮ್ಕೊಡ್ರಿ ನೀವು ಒಬ್ಬನ ತಿಂದ ಮಾಡಿ ಹೋದ್ರ ನಿನ್ನ ಮಕ್ಕಳಿಗೆ ಮೂಲ್ ಮಾಡಿ ಟೊಕ್ಕಿ ಇದು ಅಸ್ತಿ ಅಂದ್ರೆ ಏನೈತಪ್ಪ ಅಂದ್ರೆ ಇದು ದೇವಿದ್ದಂಗ ಯಾಕಂದ್ರ ನೀವ್ ಒಬ್ಬ ನನ್ನ ಹೆಸರಲ್ಲೇ ಒಬ್ಬ ಐತೈತಿ ನೀವ್ ಮಾಡ್ಕೊಂಡ್ರು ನಿನ್ ಬಿಡಂಗಿಲ್ಲ ನಿನ್ ಮಕ್ಕಳು ಬಿಡಂಗಿಲ್ಲ ಅದ ಕಾಯ್ದೆ ಹಂಗದಾವ ನೀ ಕೊಡ್ತೀನಂದ್ರೆ ದೊಡ್ಡ ಮನುಷ್ಯ ಈಗ ಅಲ್ಲ ನಾನು ಮಾಡಿನಿ ಅಂತಾರ ಹೋಗ್ತಿದ್ನಿ ತಿಂದ ಹಿಂದೆ ನಾವ್ ಏನಾರ ಮಾಡ್ಕೊತ ಹೋಗಲ್ಲ ನನಗೆ ಅವ್ರಿಗೆ ಅವ್ರಿಗೂ ಹೇಳಿ ಆಯ್ತಂಗೆ ಬಂದ ಅಕ್ಕಿಗೆ ಹೇಳಿನ ಏನು ಖರ್ಚು ಬರ್ದಿಲ್ಲ 8 ಮಂದಿ ಇದ್ರಲ್ಲಿ 1000 7 ಮಂದಿ 8 ಮಂದಿ ಎಲ್ಲರೂ ಕೊಡ್ಬೇಕು ಇದಕ್ಕೆ ಬಂದದ ಖರ್ಚು
ಒಬ್ಬರು ಹಾಗಾಗಿ ಬರಂಗಿಲ್ಲ. ಸರಿ ಏನ್ ಖರ್ಚಾಕತಿ ಅಲ್ಲಿ ಹಿರಿಯರು ಮಾಡ್ತಾರೋ ಖರ್ಚು ಹೇಳ್ತಾರೋ ಅಷ್ಟು ಸವನಾಗ ಖರ್ಚು ಕೊಡ್ಬೇಕಂತ ಐತಿ. ಒಪ್ಕೊಂಡ್ರೆ ಇಲ್ಲ ಅವ್ರು. ಮತ್ತೆ ಕೊಡಬೇಕಾ ಪಾಪ ಒಬ್ಬ ಯಾಕೆ ಮಾಡ್ತಾರೆ? ಇಲ್ಲ ತಡ್ರಿ ಮನೆಯಪ್ಪನ ಈಗ ನೀ ಹೇಳ್ತೀಯ ಈಗ ಲಾಸ್ಟಕ್ಕೆ ಬಂದ ಪಾಪ ಅವ್ರ ಏನೂ ಇಲ್ಲ ಅವ್ರ ನಾ ಹೇಳ್ತೀನಿ ಹೇಳ್ತಕ್ಕಾರ ಕೇಳ್ರಿ ಅವ್ರ ಪಾಪ ಎದುರೊಳಗೂ ಇಲ್ಲ ಅವ್ರಿಗೆ ಕೊಡತ್ ಹೇಳ್ತೀನಿ ತಡಿ ಒಂದಿಟ್ಟು ಬರೋದು ಈತ ಒಳಗೆ ಅದು ಅಟ್ರೊಳಗೆ ಕಚ್ಕೊಂಡಂಗೆ ಆಕತ್ತದ ನಾವೊಂದು ಮಾತಾಡ್ತೀನಿ 20 ವರ್ಷ ಅವ್ರು ಅದಾರ ಅದಿಲ್ಲ ಅಂಗಡಿ ತಡಿ ತಡಿ ನಾವು ಇಲ್ಲ ನಾ ಹೇಳ್ತಲ್ಲ ಇಲ್ಲ ನಾ ಹೇಳ್ತೀನಿ ಕೇಳ್ರಿ ನನಗೇನಾರ ಆಗ್ತಾನೆ ಆ ಹೆಣ್ಮಗಳು ಬಂದ ಇಲ್ಲಿಲ್ಲ ಇಲ್ಲ ನಾ ಹೇಳ್ತೀನಿ ಕೇಳಿ ಇವರು ಇಲ್ಲ ಈ ಮಕ್ಕಳು ಇಲ್ಲ ಇವ್ರಿಗೆಲ್ಲರಿಗೂ ನಾ ಕೂಡತ್ತಂದ್ರಿ ಅವ್ರು ಯಾಕೆ ಚಂದ ಭಾಳ ಆದ್ರೆ ಅವ್ರ ಅಪ್ಪ ಅಂದ್ರೆ ಕೆಲಸ ಮಾಡೋಣ ಡೊಂಗ್ರಿ ಇಲ್ಲಿ ಕೇಳಿ 20 ಬಿಡಿಲ್ಲ ಏ ಡೊಂಗ್ರಿ ಇಲ್ಲಿ ಕೇಳಿಲ್ಲ ಅದೆಲ್ಲ ಬಿಡು ಏ ಡೊಂಗ್ರಿ ಅವಶ್ಯಕತೆ ಇಲ್ರಿ 20 ವರ್ಷದ ಬಿರಾಡ್ ತುಂಬಬೇಕಲ್ಲ ಈಗ ಏ ಬಿಡಿಲ್ಲ ಏ ಡೊಂಗ್ರಿ ಇಲ್ಲಿ ಕೇಳಿ ಅದೆಲ್ಲ ಬಿಡ 20 ವರ್ಷದ ಬಿರಾಡ್ ಬಿಡದ ಎಲ್ಲ ಒಟ್ಟ ಬಿಡದ ಮಾತಾಡಬೇಡ ಅಲ್ಲಿ ನಿನ್ನ ಪದ್ಧತಿ ಅಲ್ಲದು ಬಿಡದ ನೀನ ಈಗ ಅವ್ರಿಗಪ್ಪ ನೀನ ಮುನ್ನಿತ್ ಮಾಡಿಕೊಡೋ ಏನೆಲ್ಲ ನೀ ಮಾಡ್ಬೇಕು ದೇವ್ರ ನೀನು ಕೊಟ್ಟಾನ ಒಟ್ಟ ಅಲ್ಗಡಿ ಬೇಡ ಏನ್ ಮಾಡ್ತಾರ ನಾವ್ ಹೇಳ್ತೀವಿ ಯಾರಿಗೆ ಹಾಕ್ಬೇಕು ಹೇಳ್ತೀವಿ ಯಾರಿಗೆ ಹಾಕ್ಬೇಕು ಹೇಳ್ತೀವಿ ನಾವು ಸುಮ್ಕೊಂಡ್ರಿ ಬಾಯಿ ಮುಚ್ಚ ನಾ ಹೇಳ್ತೀವಿ ನನ್ನ ಕಡೆ ನೋಡಿಲ್ಲ ಕೆಲಸ ಮಾಡೋಣ ಈಗ ನಾಳೆ ಬುಧವಾರ ಬೇಸ್ತಾರ ಟೈಮ್ ಇಟ್ಕೋರಿ ಎಲ್ಲಾರು ಕುಡ್ಸುನು ಎಲ್ಲರೂ ಆಧಾರ್ ಕಾರ್ಡ್ ತರ್ಸುನು ಒಂದು 5 ರೂಪಾಯಿ ಬಾವುಂತಾರ ಒಪ್ಪಿಗೆ ಪತ್ರ ಬರ್ಸುನು ಹಿರಿಯರ ಮುಖಾಂತರ ನಾವೆಲ್ಲರೂ ಕೂಡಿ ಆ ಆಸ್ತಿನ ಹಿರಿಯರ ಸಮಕ್ಷಮದಾಗ ಮಾರಿ ನಾವು ಹಿರಿಯರು ಮಾರಿ ನಮ್ಗೆ ಎಲ್ಲರಿಗೂ ಹಂಚಿ ಕೊಡಕ್ಕೆ ನಮ್ದು ಒಪ್ಪಿಗೆ ಐತೆ ಅನ್ನೋದು ಮೊದಲು ಬೌಂಡ್ ಬರ್ಸೋನು ಬರಿಸಿ ಈಗ ತಗೊಳ್ಳೋನು ಆ ಕೆಲಸ ನಾವೇ ಹಿಡಿನು ಆ ಹುಡುಗರು ಮರ್ತಾರ ತೆಗಿನು ನಾವ ಗಿರಿಯಕ್ಕೆ ಹಚ್ಚುನು ಏನು ಖರ್ಚಾಗೈತೆ ನಾವು ಮಾಡೋನು ಇವ್ರಿಗೆಲ್ಲರಿಗೆ ಹೇಳಿ ಮಾಡೋನು ಅದೇನು ಬರ್ತೈತೆ ಆ ದುಡ್ಡು ಆ ಖರ್ಚು ಯಾರು ಹಾಕಿದ್ರೆ ಅವ್ರು ತೆಗೆದುಕೊಂಡು ಇಲ್ಲಾಂದ್ರೆ ಏನಂತ ಅವ್ರು ಅನ್ಯಸಿಬೇಕು ಹಂಗೆ ಫ್ರೀ ಆಗಿತ್ತು ಅಂದ್ರೆ ಅವ್ರು ಕೊಟ್ಬಿಟ್ಟು ಸುಮ್ಮನೆ ಯಾರು ತಗೊಳ್ಳಿ ಬೇಡ ನೋಡಿ ಅವು ರೊಕ್ಕಗಳು ಬರ್ಲಿ ರೋಡಿಗೆ ಹೋಗಿದ್ರಿ ಮತ್ತ ಅವ್ ಬ್ಯಾಂಕ್ನಾಗ LIC ರೊಕ್ಕ ಮತ್ತ ಅವ್ ಮಗ್ಗದ ರೊಕ್ಕ ಎಲ್ಲ ಪಾಲಕ್ ಬರ್ಲಿರಿ ಅವು ತಿನ್ರಲ್ಲ ಇವ್ರು ಯಾರ ಮಗ ಇವ್ ಏನೋ ಇವ್ರ ಉಂಡಿಲ್ರಿ ಜಗ ಇವ್ರು ಉಂಡಿಲ್ರಿ ಅವ್ರ ಏನ್ 20 ವರ್ಷ ಉಂಡ್ಯಾರಲ್ಲ ರೀ 20 ವರ್ಷದ ರೊಕ್ಕ ಅದಾವು ಅವು ಪಾಲಕ್ ಬರ್ಬೇಕು ಯಾರ ಏನು ಸಂಬಂಧ ನಿನ್ನೆ ತಗ ಏನಾಗೈತಿ ಅವ್ರ ಸುತ್ತ ಈಗ ಅವ್ರ ಹಾಕಿದ್ದು ಎಲ್ಲ ತಾವ್ ತಿಂದಾರ ಈಗ ಮತ್ತೆ ತಮಗ್ಬೇಕು ನಮಗೇನು ಗೊತ್ತಿಲ್ಲ ನಿಮ್ಮ ಆಸ್ತಿ ಬಗ್ಗೆ ನಿಮ್ಮ ನೋಡಿ ಇವರಪ್ಪ ರಾಯಸಾಬ್ ಏನ ಅವನ ಪಾಲಿಗೆ ಏನು ಮಾತಾಡಕತ್ತು ಅಷ್ಟ ಮಾತಾಡ್ತು ಯಾಶನ್ ಒಂದು ಲಾಲ್ಸಾಬ್ ಒಂದು ಮೈಬೂಬ್ ಒಂದು ಚಾಂದ್ ಒಂದು ನಮಗೇನು ಸಂಬಂಧ ಇಲ್ಲ ಅವ್ರು ರಂಡ್ಯಾರು ಮಾಡೋರು ಸುತ್ತಿರ್ಲಿ ಹೆಂಡ್ರು ಮಾಡೋರು ಸುತ್ತ ನಮ್ಗೇನು ಸಂಬಂಧ ಇಲ್ಲ ಒಟ್ಟ ನಮಗೇನು ತಮ್ಮ ನಾವು ಯಾರು ನೋಡಿಲ್ಲ ಅದೇನು ಬೇಡ ನಿಮ್ಮ ಅಪ್ಪ ನಿಂತು ಮಾಡ್ಬೇಕಾಗಿದ್ದು ಒಪ್ಕೊಂಡ ನೀವು ಏನು ಕೇಳಕ್ ಹೋಗ್ಬೇಡ ಅದು ಬಿಟ್ಬಿಡ ಅವು ಏನು ಅನ್ನುವಂತ ಹೇಳ್ರಿ ನಾ ಎಷ್ಟು ಖರ್ಚು ಮಾಡಿ ನಾ ಈಗ ಏನ್ ನಮ್ಮ ಅಪ್ಪನಿಂದ ನೋಡ್ಕೊತ ಆಕಿನ ಏನು ಮಾತಾಡಕ ಅನ್ನುವಂತ ಇಲ್ಲ ನಿಮ್ಮ ತಂಗಿ ಹೋದಲಕ್ಕೆ ನಿಮ್ಮ ತಂಗಿ ಹೋದಲ್ಲ ಚಪ್ಪಲಿ ಬಿಡಿ ಸುಮ್ಮನೆ ನೀವು ನಮಗೆ ಹೇಳಿ ನಾವೇ ಮಾಡೋದು ನೀವು ಒಂದೇ ಹೋಟೆಲ್ ಬಂದವ್ರ ನಿಮಗೆ ನೀವು ಒಂದೇ ಹೋಟೆಲ್ ಬಂದ್ರೆ ನಿಮಗೆ ಹಾಕಿಲ್ಲ ನಾವು ಹೆಂಗೆ ಅದನ್ನ ಅನ್ನೋದು ಬೇಡ ಹೇಳಿ ಇರ್ಲಿ ಬಿಡಿ ಇಲ್ರಿ ನಿಮ್ಮ ಅವ್ವ ನಿಮ್ಮ ಅಪ್ಪ ಗೋರಿಯಾಗದಾರ ನೀವು ಜಗಳ ಮಾಡೋದು ನೋಡೋರು ಮರಗಬಾರ್ದು ಬಿಡ್ರಿ ಅವ್ರು ಯಾಕ್ರಿ ಹಿರಿಯಾರ್ ಸತ್ತಾರ ನೀವು ಜಗಳ ಮಾಡಿದವ್ರು ಮರಗಬಾರ್ದು ಅವ್ರ ಸಂಬಂಧ ದುವಾ ಮಾಡ್ರಿ ಅಂಗಡಿ ಮುಂದೆ ನಿಂತು ಹಿಂಗ್ ಬೇಡಿದ್ರು ಆಕಿ ನನ್ ಕಿಮ್ಮತ್ ಕೊಡ್ಲಿಲ್ಲ ಹಿಂಗ್ ಬಡ್ದಾಡೋದು ಬೇಡವ ಸಣ್ಣಕ್ಕೆ ನಾವು ಒಟ್ಟ ತಪ್ಪೈತಿ ನೀನು ವ್ಯವಸ್ಥೆ ಬಿಟ್ಬಿಡ್ರಿ ನೋಡ್ರಿ ನಾವಂತ ಇನ್ನೊಂದು ಹೇಳ್ತೀನಿ ನಿಮಗೆ ಸೂಕ್ಷ್ಮ ನಿಮಗೆ ನಡು ಹಿರಿಯರು ಇರಾಕಾಗಲಿ ನೀವು ಏನಾರು ಮಾಡೋದು ಜಗಾಡ್ಬೋದು ನಿಂದ ಏನೈತೆ ಅನ್ನೋದು ಹಿರಿಯರ ಮುಂದೆ ಹೇಳಿ ನಿಮ್ದು ಹಿರಿಯರ ಮುಂದೆ ಹೇಳಿ ಎಲ್ಲಾರು ಹೇಳಿ ಸುಮ್ಕೊಂಡ್ಬಿಡ್ತೀವ ಮತ್ತೆ ನಿಮಗೆ ಇಂಥದ್ದೊಂದು ಟೈಮ್ ತಂದು ಒದಗಿಸ್ಕೊತೀರಿ ಈಗೇನು ಈಗ ಹೊಂದಾಣಿಕೆ ಮೇಲೆ ಇದಿಲ್ಲ ಇಷ್ಟ ಚಂದ ಕೂತೀರಿ ನೀವು ಚಲೋ ಇದ್ರೊಳಗೆ ಯಾವ ಮೂರನೇದವ ಹಿರಿಯ ಬಂದ ಅವ್ರ ಕೈಯಾಗ ಒಂದು ಬಡ್ಗಿ ಕೊಟ್ಟು ನೀವು ನಾವು ಮನೆಗಪ್ಪ ಬರಂಗಿಲ್ಲ ಅಲ್ಲಿ ಮುಗಿತಂದ ಇಷ್ಟಾನ ಯಾವರ ನಿಮ್ಮ ಕೈ ಬಡ್ಗಿ ಕೊಟ್ಟು ಅವ್ರ ಆಸ್ತಿ ನಿಮ್ಗೆ ಜಗಳ ಹಚ್ಚಿ ಯಾರ ಕಡೆ ಅಂದ್ರೆ ಸಹಿ ಮಾಡ್ಕೊಂಡು ಅವ್ರು ತೊಗೊಂಡು ಕೋರ್ಟಿಗೆ ಹೋದತ್ತೀನಿ ನಿಮಗೂ ಇಲ್ಲ ಅವ್ರಿಗಿಲ್ಲ ಇವೆಲ್ಲ ಮನೆಗಪ್ಪನ ಜೋಡಿ ಇತಿಹಾಸ ಆಗ್ಯಾವ ಏನೋ ಮನೆ ಸತ್ತೋಗ್ಯಾನ ಹೆಸರು ಹೇಳಂಗಿಲ್ಲ ಸುಮ್ಮಿಟ್ಬಿಟ್ಟು ಸುಮ್ಮಿದ್ರಿ ಗೀತಕ್ಕೆ ಮುಗಿಸ್ರಿ ಖರೆ ಹೌದಲ್ಲ ಈಗ ಒಟ್ಟ ಇನ್ನೊಬ್ರ ಕೈ ಹಿರಿಯರನ್ನ ಕೊಡಬೇಡ್ರಿ ಇದ್ರೊಳಗೆ ಒಬ್ರು ಕೋರ್ಟಿಗೆ ಹೋದತ್ತಿಡ್ನು ಒಂದು ಸ್ಟೇಜ್ ನೀವು ಹೊರಗೆ ಅವ್ರವರೆಗೆ
ಆ ಹಂಗ ಬಿದ್ದು ಹೋಗತ್ತೆ ಅಷ್ಟೇ ಅದ. ಅಲ್ರಿ ನಾವ ಏನು ಯಾರು ತಿನ್ನಾಗಿಲ್ಲ, ಯಾರು ತಿನ್ನಾಗಿಲ್ಲ, ಯಾರು ತಿನ್ನಾಗಿಲ್ಲ. ಮೊನ್ನೆ ಒಂದು ಸಣ್ಣ ರೈಮಾನ್ ಪೆಂಡರ್ ಗೊತ್ತದ ನಿಮ್ಗೆ? ಸಾಕ ಮನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಉದಾಹರಣೆ ನಿಮ್ಗೆ ತಿಳಿಸಿ ಹೇಳ್ತೀನಿ, ಗೊತ್ತಿಲ್ಲ. ಅವ್ನು ನಂಬರ್ ಮತ್ತೆ ಮಗ ನಮ್ಗೆ 4 ಮಂದಿ ಅಂತಂಬ್ರು ಹೆಣ್ಮಕ್ಳು ಇಲ್ಲವ್ರಿ. 4 ಮಂದಿ ಅಂತಂಬ್ರು 3 ಮಂದಿ ಅಂತ ಸತ್ರ. ಶಾಂಪಲ್ ಹೇಳಕ್ ನೀವು ತಿಳ್ಕೊರಿ. ಸತ್ರ ಇವ್ ಒಬ್ಬ ಉಳ್ದ, ಇವ್ರ ಅವು ಉಳ್ದು. ಇವ್ರ ಅಪ್ಪ ಸತ್ರ ಏನು ಮಾಡಿದವ, ಇವ್ರ ಅಪ್ಪ ಸತ್ರ ಏನು ಮಾಡಿದಂದ್ರೆ ನಾನು ನಮ್ಮ ಇಬ್ಬರಾಗಿ ಉಳ್ದ ಅಂತಂಬ್ರೆಲ್ಲ ವಾಸ ಮಾಡ್ಕೊಂತಾರೆ. ಒಬ್ಬಾಕಿ ವೈನಿ ಇಲ್ಲೇ ಅದ, ಒಬ್ಬಾಕಿ ವೈನಿ ಇಂಚಿಲ್ಕ ಜಗದಾಡ್ರಿ. ಒಬ್ಬ ಅಣ್ಣ ತಮ್ಮನ ಹೆಂಡತಿ ಸತ್ರ, ಒಬ್ಬಾಕಿ ಮತ್ತೊಂದು ಮದುವೆ ಆಗಿ ಹೋಗ್ಯಾಡ್ರಿ. ಸತ್ತು ರೂಪಾಯಿ ಏನು ಮಾಡತ್ತಂದ್ರೆ ಇವು ನಾನು ನಮ್ಮವ್ವ ಅಂತ ಅವ್ರ ವಾಸ ಮಾಡ್ಕೊಂಡು ಹಿಂದೆ ಹಿರಿಯಾರ ಗೊತ್ತಾತು, ಹಿರಿಯಾರ ಅಂತ ಬರ್ತಾರೆ. ಅಕ್ಕಿ ಒಬ್ಬನ ಹೆಂಡತಿ ಕೋರ್ಟಿಗೆ ಹೋಗ್ರಿ. ಕೋರ್ಟ್ದಿಂದ ಏನೈತಿ ಅದನ್ನು ಒಂದು ಬೇರೆ ಕಾನೂನ್ದಾಗ ಒಂಥರ ಕೋರ್ಟ್ ಬಿಟ್ಟು ಆಗ್ತದೆ. ಈಕಿ ಕೋರ್ಟ್ ನೀ ಕಬ್ಜಾ ಬಿಡಬೇಡತ್ತೆ, ಈಗ ಒಂದು ಆರ್ಡ್ರ್ ತಂದು ಈಕಿ ಕಬ್ಜಾ ತೊಗೊಂಡ್ರು. ಬಾಡಿಗೆ ಕೊಟ್ಕೊತ 10 ವರ್ಷ ತಿನ್ನೋದು. ಈಕಿ ಕೋರ್ಟ್ ಆರ್ಡ್ರೆ ಉಸಾರ ಅವ್ನ ಹೆಸರಲ್ಲಿ ಐತೆ, ಜಮಖಂಡ್ಯಾಗ ಇಲ್ಲಿ ಕಂಗೇರ್ ಮಡ್ಯಾಗ ಬಿದ್ದವು. ಅವು 10 ರೂಪಾಯಿ ಸಮಾಧಾನ ಮನೆಗೆ ಹೋಗ್ಲಿ 3 ದಿವಸ ಹೆಣ ನಾರ್ತದೆ. ಮಣ್ಣು ಮಾಡಿಗಿಡಿ ಅಂತ ನನಗೆ ವಾರ್ನಿಂಗ್ ಮಾಡ್ಯಾರು. ನಾವು ಮಣ್ಣು ಮಾಡಲಿಲ್ಲ, ಹೆಣ ನಾರಾಕೈತಿ. ಅದ್ರಗಿತ್ತಿ ಮಗ ಏನು ಮಾಡಿದಂದ್ರೆ ಅವ್ರು ಒಂದು ಅಲ್ಲೇ ಮನ್ಯಾಗ ಗೋರಿ ತೆಗೆದು ಹೋಗಾಕದ್ದು, ಅಲ್ಲೇ ಮನೆಗೆ ಹೆಂಗೆ ಮಾಡ್ಯಾಗ್ರಿ. ಅದು ನಮಗೆ ಸಟಕ್ನ ಗೊತ್ತಾಯ್ತು. ಇನ್ನೊಂದು ಹೊಲಸಿಟ್ಟಿಸ್ತಾನ. ನಾನು ಅವ್ರು ಸಣ್ಣ ಸಾಬ್ ಕೈ ಮುಗಿದ್ನಿ, ಹಂಗೆ ಮಾಡಬೇಡ, ಅವ್ನು ಎಷ್ಟು ಸುಳ್ಳು ಮಗ ಅದಾನು, ನೀ ಧೈರ್ಯ ಆಗಿ ತಪ್ಪು ಮಾಡಬೇಡ, ತಪ್ಪಾಗ್ಯದ ಕಾಲು ಬೆಳೆಸ ಮುಂದೆ ಮಣ್ಣು ಮಾಡ್ಯಾನೆ. ಆತು ಪಾತು ಸುಮ್ಕೋತಾವ. ನಾನು ಉಸ್ಮಾನ್ ಹುಡ್ಕೋತಿಗೆ ಅವ್ನು ತಂದೀವ್ರಿ. ಪಡಾಪಡಿ ಆಡ್ ಬರ್ತು ತಂದು ಕಲ್ ಬಿಸಿ ತಪ್ಪಾಗೈತಿ ನೀವು ಮತ್ತು ನಾ ಆಡಿರ್ತೆ. ಅವನ ಉದ್ದೇಶ ಏನೂ ಇಲ್ಲ, ಎಲ್ಲರಿಗೂ ಅಂತಂದ್ರೆ ಪಾಲ ಕೊಡೋದು ಒಂದೇ ಉದ್ದೇಶ. ಅವನದು ತಪ್ಪಲ್ಲ. ಅವಾಗ ಕೊಡ್ತೀನಿ ಆಡ್ರಿ ಅಂತ ಹೇಳಂದ ಮಣ್ಣು ಮಾಡಿರು. ಇಲ್ಲಿ ತಂದು ಓನ್ಯಾಗ ತಂದು ಮಣ್ಣು ಮಾಡಿರು. ಒಂದು ತಿಂಗಳು ಕೋರ್ಟ್ ಬೋರ್ಡಿಗೆ ಬತ್ರಿ ಕೇಸ್ ಅದು. ನನಗೆ ಕುತ್ತಿಗೆ ಮೇಲೆ ಚಾಕು ಇಟ್ಟು ಇವರು ಸಹಿ ಮಾಡ್ಸ್ಯಾರ ಅಂತ ಹೇಳ್ಬಿಟ್ಟು ಕೋರ್ಟ್ನಾಗ ರೈಮಾನ್ ಇದು ಯಾರು ಕುತ್ತಿಗೆ ಮೇಲೆ ಚಾಕು ಇಟ್ಟು ನಾನು ಸಹಿ ಮಾಡಿಸಿ ನಮ್ಮ ಅವ್ನು ಮಣ್ಣು ಮಾಡ್ಯಾರಿ. ನಾ ಏನು ಮಾಡಿ ಹ್ಞೂ ಅನ್ಬೇಕು ಒಲಿ ಅಂತ ಅಂದ್ಬಿಟ್ಟ. ಕೋರ್ಟ್ ಊಟ ಆರ್ಡ್ರ್ ಮಾಡಿಬಿಡ್ತೀವಿ. ಊಟ ಆಡ್ಬಿಡ್ತು. ಕಬ್ಜೆ ಇವ್ರು ಅದ ಆರ್ಡ್ರ್ ಹೋಗಿ ಹೆಸರಲ್ಲಿ ಆಯ್ತು, ಉತ್ತಾರ ಹೋಗ್ತು ನಡೀತದೆ. ಇವು ಹೆಂಗೆ ಮಾಡ್ಯಾನ ಹಿಂಗೆ ನಡೀತದೆ. ಕಡಿಗೆ ಬಂದು ಎಲ್ಲಿಗೆ ಆತರ ಅವ್ನು ಸತ್ಲ. ಅವಾಗ ಯಾರು ಮಣ್ಣು ಮಾಡ್ರಿ, ಇವ್ರು ಯಾರೂ ಹೋಗ್ಲಿಲ್ಲ ರೀ. ಅದು ಹೆಣಾನ ಅರ್ಸೋದೈತೆ ಮುಂದೆ ನಾ ಮಣ್ಣು ಮಾಡೀನಿ. ಅವು ಸಾಯ್ದೊಳಗೆ ನಮ್ಗೆ ಗೊತ್ತಿಲ್ಲದ ನಾವು ಮನೆ ಮಾರಿಬಿಟ್ಟಿದ್ದ ಒಬ್ಬರು. ಅದು ಯಾರೂ ಇಲ್ಲ, ನಿಮ್ಮ ಪಕ್ಕಾಗಿ ಬಂದು ತೊಗೊಂಡ್ಬಿಟ್ಟಿದ್ದ. ಅಲ್ಲಿ ಸಣ್ಣ ಸಾಬ್ ತೊಗೋಬೇಕಂತೇಳಿ 80 ಲಕ್ಷಕ್ಕೆ ಅವ್ನು ಕೂತಾನ, 75 ಲಕ್ಷಕ್ಕೆ ಇವ್ನು ಬಂದು ತೊಗೊಂಡ್ಬಿಟ್ಟ. ಕೆಲವೊಂದಿಷ್ಟು ಹೇಳ್ಬೇಕು, ನಿಮ್ಗೆ ಹೇಳ್ಬಾರ್ದು. 10 ರೂಪಾಯಿ ಗೊತ್ತಾಯ್ತು, ಮಣ್ಣು ಆಯ್ತು, ಮಣ್ಣು ಆದ ಕೂಡಲೇ ಗೊತ್ತಾಯ್ತು. ಆಮೇಲೆ ಅವ್ನು ಏನು ಸತ್ರಿ ಯಾರು ಮನೆಗೆ ಹೋಗಿಲ್ರಿ. ಈ ಕರೆದ್ರೆ ಚಪ್ಪಲಿ ಬಿಡ್ತಾರೆ, ಒಳ್ಳೆ ಜಮಖಂಡ್ಯಾಗ ಮಣ್ಣತ್ತ. ಅವನು ಜೀವಂತಿದಾಗ ಅವನು ತಿನ್ನಲಿಲ್ಲ, ಅವ್ನು ಹೆಂತೂ ತಿನ್ನಲಿಲ್ಲ. ಯಾರ್ದೋ ಪಾಲು ಆಯ್ತು. ದಯವಿಟ್ಟು ಇರೋದು ಒಂದು ಏನು ಜಾಗೈತಿ, ನೀವು ಜಗಾಡ್ಸತ್ತಿ ಹೊಲಸು ಮಾಡಬೇಡ್ರಿ. ಅದಕ್ಕೆ ಬಂಗಾರ ಅಂತ ಆಸ್ತಿ ಎಲ್ಲರೂ ಚಂದಾಗಿ ನಗನಾಗ್ತೀರಿ. ನಿಮ್ಮ ಅಪ್ಪಂದು ಅವಂದು ಮನಸ್ಸು ಮುಗಿಸ್ಬೇಡ್ರಿ, ಬಿಟ್ಬಿಡ್ರಿ. ಈಗ ಬಂಗಾರ ಅಂತ ಈಗ ಹಿರಿಯ ಬಂದ ನಾವು ಅದೀವೋ ನಿಮ್ಮ ನಾವು ಮುನ್ನಿತ್ತು ಮುಗಿಸ್ಕೊಡ್ತೀವಿ, ಸುಮ್ ಕೊಟ್ಬಿಡ್ರಿ. 10 ಮಂದಿ ಹೇಳಕ್ ಹೋಗ್ಬೇಡ. ಏನು ಅಂದಿಲ್ಲ ಇನ್ನೊಬ್ರ ಕೈ ಹಿಡ್ತಾ ಕೊಟ್ಟು ಏನಾಗತ್ತೆ ಅನ್ನೋದು ಈಗ ಉದಾಹರಣೆ ಹೇಳಿ ನಿನಗೆ. ಹಿಂಗಾಗತ್ತೆ ಮಾಡಬೇಡ. ಹಿಂಗ ನೀವು ಏಕ ನಂಬರ್ ಮಾತಾಡಿನಿ ಹಂಚುತ್ತೀನಿ ಏನಂದ್ಲೆ ಅಲ್ಲಿಗೆ ಅರ್ಧ ಮುಗಿದೈತೆ ಕೇಸ್ ಇದೆ. ಅಲ್ಲಿಗೆ ಮುಗಿದೈತದ. ಕಕ್ಕಾರಿ ನಮಗ್ ಬೇಡಾಗಿಲ್ರಿ ಹೋದ್ರಿ, ನಮಗೇನಿಲ್ರಿ, ಇವ್ರಿಗೂ ಏನಿಲ್ರಿ, ಇವ್ಗೂ ಏನಿಲ್ರಿ. ದುಡ್ದ್ರ ಹೊಟ್ಟೆ ತುಂಬಕ್ರಿ. ನಮಗ ಇವ್ರ ಹಠ ಎತ್ತಿರ್ತಾರ. ಈಗ ಎಲ್ಲ ಮುಗಿದೈತೆ ತಮ್ಮ. ಈಗ ಕೇಳಿಲಿ, ಈಗ ಇವ್ರಿಗೂ ಬಿಡ್ಬೇಕು ಬಾಡಿಗೆ. ಒಬ್ಬೊಬ್ಬರ ರವಾಶಿ ತಿನ್ನಾಕತ್ತಾಳ. ನೀವು ಇಲ್ಲಿ ಇದ್ರೆ ನೀವು ತಿನ್ನೋದಿಲ್ಲ. ಏ ನಿಮ್ಮ ಸದಕ ಪಿತ್ರ ತಿಂದಾಳ ಗಂಡ ಸತ್ತಾಗ ಸುಮ್ಕ ಏನ ತಿಂದ್ರೆ ಏನೈತಿ ಈಗ ನೋಡಿ ಬುಧವಾರ ಅಥವಾ ಬೆಸ್ತರ ಒಂದು ಬರ್ರಿ, ಎಲ್ಲಾರು ಕುಡ್ಸುನು ಎಲ್ಲಾರು ಕೊಟ್ಟು ಆಧಾರ್ ಕಾರ್ಡ್ ತಗೊಂಡ್ಬಂದ್ಬಿಟ್ಟು ನೀವು ಆಧಾರ್ ಕಾರ್ಡ್ ಅಂತ ನಿಮ್ಗೆ ಹಾಕೊಂಡು ಬರ್ರಿ. ಅಕ್ಟೋಬರ್ ಫೋಟೋ ಆಧಾರ್ ಕಾರ್ಡ್ ತಗೊಂಬರ್ರಿ. ಒಂದು 500 ರೂಪಾಯಿ ಬೌಂಡ್ ತಂದು ಅಗ್ರಿಮೆಂಟ್ ಮಾಡಿ ಇರಾಕ ಒಪ್ಪಿಗೆ ಕೊಟ್ಟೋಗ್ರಿ. ನಾವು ಒಂದು ದಿವಸ ನಿಮ್ಗೆ ಎಲ್ಲ ಸಮಸ್ಯೆ ಮಾಡಿಬಿಡೋಣ. ಅವ್ರು ಹೇಳಿ
ಎಲ್ಲ ನನ್ನ ಅದಾವ, ನಾವ್ ಮಾಡ್ತೀವ್ರಿ. ತಲೆ ಕೆಡಿಸ್ಕೋಬೇಡ ಹಾ? ಈಗ ಯಾರು ಜಗಳ ಮಾಡ್ತಾರೆ ನೋಡಪ್ಪ ನೀನು ಇನ್ನೂ ತನ ಚಲೋ ಮಾಡಿದಿ ಕೆಟ್ಟ ಮಾಡಕ್ ಹೋಗ್ಬೇಡ. ಇನ್ನೂ ತನ ಚಲೋ ಮಾಡು. ಕೆಟ್ಟ ಮಾಡ್ತೀನಿ ಏ ನೀ ಮಾಡಿದ್ರೆ ನಿನ್ನ ಮಕ್ಕಳಿಗೆ ಅವ್ರು ಮಾಡಿದ ಅವ್ರ ಮಕ್ಕಳಿಗೆ ಇರ್ತೈತಮ್ಮ. ನಿನ್ನ ಮಕ್ಕಳಿಗೆ ಪುಣ್ಯ ತಕ್ಕಬೇಕಾದ್ರೆ ಇದು ನಿಂತು ಮಾಡಿ ಎರಡ್ ಸಲ ಬಂದಾಗ ಕೇಳು ಇಲ್ಲ ಬಾ ಏ ಬುಡಿಮ ಬಸ್ ಆಯ್ತಾ ಯಾವ ಹೊಡ ಹೊಡ ಕರ್ತೆ ಏಕೆ ಪಾಲಿಂದ ನನಗೆ ಕೊಟ್ಟು ಬಿಡಕಪ್ಪ ನಾನು ಬರ್ತೀನಿ ನಮಸ್ಕಾರ. ಹೋಗಿ ಬರ್ರಿ. ಎಲ್ಲ ಸರಿ